ಭಾರಿ ಕಾರ್ಯವಿಧಾನಗಳನ್ನು ಜಾರಿಗೆ ತರುವುದರಿಂದ ಜಲಮೂಲಗಳಿಗೆ ಹಾನಿಕಾರಕ ಪದಾರ್ಥಗಳು ಬಿಡುಗಡೆಯಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಘನತ್ಯಾಜ್ಯ ನಿರ್ವಹಣೆ, ಸರಿಯಾದ ವಿಲೇವಾರಿ ಮತ್ತು ಮರುಬಳಕೆ ಸೇರಿದಂತೆ ತ್ಯಾಜ್ಯ ನಿರ್ವಹಣಾ ಪದ್ಧತಿಗಳನ್ನು ಸುಧಾರಿಸುವುದರಿಂದ ಭೂಕುಸಿತಗಳು ಮತ್ತು ಕಸದ ದಾಂತಸ್ಥಿತಿಗಳಿಂದ ಮಾಲಿನ್ಯದ ಅಪಾಯವನ್ನು ಕಡಿಮೆ ಮಾಡಬಹುದು. ಸಾರ್ವಜನಿಕ ಜಾಗೃತಿ ಮತ್ತು ಶಿಕ್ಷಣ, ಜಲ ಸಂರಕ್ಷಣೆಯ ಮಹತ್ವ ಮತ್ತು ಮಾಲಿನ್ಯದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಬಹಳ ಮುಖ್ಯ. ಜಲ ಸಂಪನ್ಮೂಲಗಳ ಸರಿಯಾದ ಬಳಕೆ ಮತ್ತು ನಿರ್ವಹಣೆಯ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವುದರಿಂದ ಜವಾಬ್ದಾರಿ ಪ್ರತಿಜ್ಞೆಯನ್ನು ಬಳಸಬಹುದು ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಪ್ರೋತ್ಸಾಹಿಸಬಹುದು. ಸಚೇತನ ಚಟುವಟಿಕೆ, ಜಲ ಮಾಲಿನ್ಯ ಮತ್ತು ಸಂರಕ್ಷಣೆ. ಮೊದಲು ನಾವು ಈ ಭೂಮಿಯ ಮೇಲಿರುವಂತಹ ಜಲ ಎಷ್ಟಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಈ ಭೂಮಿಯ ಮೇಲೆ 71% ನೀರಿದೆ, 29 ಭಾಗ ಭೂಪ್ರದೇಶವಿದೆ, ನೆಲವಿದೆ. ಇದರಲ್ಲಿ ನಾವು 3 ಭಾಗ ನೀರು, 1 ಭಾಗ ನೆಲ ಅಂತ ಹೇಳ್ತೀವಿ ಅಲ್ವಾ. ಸೊ ಇಷ್ಟು 3 ಭಾಗ ನೀರಿದ್ರೂ ಸಹಿತ ನಾವು ಯಾಕೆ ಈ ಜಲದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು, ಸಂರಕ್ಷಣೆಯ ಅರಿವನ್ನು ಮೂಡಿಸ್ಬೇಕಪ್ಪ ಅಂತಂದ್ರೆ, ಈ 3 ಭಾಗ ನೀರಿನಲ್ಲಿ ಅಥವಾ 71% ನೀರಿನಲ್ಲಿ, ಅಂದ್ರೆ ನಾವು 100% ನೀರು ಅಂತ ತೆಗೆದುಕೊಳ್ಳೋಣ. 100% ನೀರಿನಲ್ಲಿ 97 ಭಾಗ ನೀರೆಲ್ಲಿದೆಯಪ್ಪ ಅಂದ್ರೆ ಸಮುದ್ರದಲ್ಲಿದೆ, ಉಪ್ಪು ನೀರು, ಅದು ಉಪಯೋಗಕ್ಕೆ ಬರಲ್ಲ. ಉಳಿದಂತ 3% ನೀರು, 1% ನೀರು ಎಲ್ಲಿದೆಯಪ್ಪ ಅಂತಂದ್ರೆ ಗಾಳಿಯಲ್ಲಿದೆ, ನೀರಾವಿಯ ರೂಪದಲ್ಲಿ. ಉಳಿದಿದ್ದು 2%. 2%ದಲ್ಲಿ 1% ಎಲ್ಲಿದೆಯಪ್ಪ ಅಂದ್ರೆ ಹಿಮಾಲಯ ಪರ್ವತದಲ್ಲಿ ಹಿಮರೂಪದಲ್ಲಿ ಐತೆ. ಉಳಿದಿದ್ದೆಷ್ಟು? 1%. ಆ 1% ನೀರನ್ನ ಎಲ್ಲಾ ಪ್ರಾಣಿಗಳು ಬಳಸ್ಕೋಬೇಕು, ಎಲ್ಲ ಸಸ್ಯಗಳು ಬೆಳೆಯಲು ಏನಪ್ಪ ಅಂದ್ರೆ ಬಳಸ್ಕೋಬೇಕು, ಜೊತೆಗೆ ಕೈಗಾರಿಕೆಗಳಿಗೆ ಅದನ್ನೇ ಬಳಸ್ಕೋಬೇಕು. ಒಂದೇ 1%. ಹೀಗಾಗಿ ನಾವು ಏನಪ್ಪಾ ಅಂದ್ರೆ ನೀರನ್ನ ಮಲಿನ ಮಾಡಬಾರ್ದು. ಹಾಗಾದ್ರೆ ಜಲ ಮಲಿನ ಅಂದ್ರೆ ಏನು? ನೀರಿನ ಗುಣಮಟ್ಟ ಏನಪ್ಪಾ ಅಂದ್ರೆ ಬದಲಾಗುವುದು. ನೀರಿನ ಗುಣಮಟ್ಟ ಹೇಗೆ ಬದಲಾಗ್ತದಪ್ಪ ಅಂದ್ರೆ, ಅಪೇಕ್ಷಿತ ವಸ್ತುಗಳ ಬದಲಾಗಿ ನಾವು ಅನಪೇಕ್ಷಿತ ವಸ್ತುಗಳನ್ನು ಅದರಲ್ಲಿ ಸೇರಿಸ್ತೀವಿ. ಜನರಿಗೆ ಅಥವಾ ಜೀವಿಗಳಿಗೆ ಅನಪೇಕ್ಷಿತ ವಸ್ತುಗಳು ಆ ನೀರಿಗೆ ಸೇರೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನೀರಿನ ಗುಣಮಟ್ಟ ಬದಲಾಗ್ತದ. ಇದನ್ನ ನಾವು ಜಲ ಮಾಲಿನ್ಯ ಅಂತ ಕರಿತೀವಿ. ಅದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಪ್ರಜ್ಞಾವಂತ ಮಾನವ. ಪ್ರಜ್ಞಾವಂತ ಮಾನವನಿಂದ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಈ ನೀರಿನ ಮೂಲಗಳು ಮಲಿನಗೊಳ್ತಾ ಇದಾವೆ. ನೀರಿನ ಮೂಲಗಳು, ನೀರಿಗೆ ಮುಖ್ಯವಾದ ಮೂಲ ಮಳೆ. ಮಳೆಯಿಂದ ಏನಪ್ಪಾ ಅಂದ್ರೆ ಭೂಮಿಯ ಮೇಲಿರುವಂತಹ ಜಲಮೂಲಗಳಾದಂತಹ ಸಾಗರ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ನದಿ, ಕೆರೆ, ಕಟ್ಟೆ, ಬಾವಿಗಳು ತುಂಬ್ತಾವ. ಅವೆಲ್ಲವನ್ನ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಬಳಸ್ತಾ ಇದ್ದೇವೆ. ಬಳಸೋದ್ರ ಜೊತೆಗೆ ಮಲಿನವನ್ನ ಮಾಡ್ತಾ ಇದ್ದೇವೆ. ಸರಿ, ಹಾಗಾದ್ರೆ ಅವು ಮಲಿನವಾಗದಂತೆ ತಡಿಬೇಕು. ಮಲಿನ ಆದ್ರೆ ಏನಾಗ್ತದ? ನಮಗೆ ರೋಗಗಳು ಬರ್ತಾವ. ಮುಖ್ಯವಾಗಿ ನಮಗೆ ಬರುವಂತ ರೋಗ ಟೈಫಾಯ್ಡ್, ನೀರಿನಿಂದ. ಕಾಲ್ರಾ ಮತ್ತು ಟೈಫಾಯ್ಡ್ ಮುಖ್ಯವಾಗಿ ಹರಡುವಂತ ರೋಗಗಳು ನೀರಿನಿಂದ. ಜೊತೆಗೆ ಇನ್ನೊಂದು ಬರ್ತದೆ ಹೆಪಟೈಟಿಸ್. ಇದು ಸಹಿತ ನೀರಿನಿಂದ ಬರುವಂತ ರೋಗ. ಹೆಪಟೈಟಿಸ್ ನಲ್ಲಿ ಮತ್ತು ಬೇರೆ ವಿಧಗಳು ಇದಾವೆ. ಸೊ ಈ ರೋಗಗಳು ಬರಬಾರ್ದಪ್ಪ ಅಂತ ನಮಗೆ ಯಾವಾಗಾದ್ರೂ ವಾಂತಿ ಭೇದಿ ಆಗ್ತದಲ್ಲ, ಅದು ಕಾಲ್ರಾ. ಕೆಲವೊಂದ್ಸಲ ಚಳಿ ಜ್ವರ ಬರ್ತದ, ಟೈಫಾಯ್ಡ್, ಇದು ಜ್ವರಗಳು ಬರೋದು. ಸೊ ಅದಕ್ಕೋಸ್ಕರ ಬರಬಾರ್ದಪ್ಪ ಅಂದ್ರೆ ನಾವು ನೀರಿನ ಮೂಲಗಳನ್ನ ಮಲಿನ ಮಾಡಬಾರ್ದು. ನಮ್ಮಿಂದಲೇ ಪ್ರಾರಂಭ ಆಗ್ಬೇಕು. ನಾವು ಏನಪ್ಪಾ ಅಂತಂದ್ರೆ ಪ್ರತಿಜ್ಞೆ ಮಾಡ್ಕೋಬೇಕು. ನೀರಿನ ಮೂಲಗಳಿಗೆ ನಾವು ಏನ್ ಮಾಡ್ತೀವಿ? ಕಸವನ್ನ ಎಸಿತೀವಿ. ಕಸವನ್ನ ಎಸೆಯುವುದನ್ನು ನಿಲ್ಲಿಸ್ಬೇಕು. ನೀರಿನ ಮೂಲಗಳಿಗೆ ಎಣ್ಣೆ ಚೆಲ್ತಾ ಇರ್ತೀವಿ, ನಿಲ್ಲಿಸ್ಬೇಕು. ಜೊತೆಗೆ ಏನಪ್ಪ ಪ್ಲಾಸ್ಟಿಕ್ ಎಸಿತಿರ್ತೀವಿ, ಅದನ್ನ ನಿಲ್ಲಿಸ್ಬೇಕು. ನೆಕ್ಸ್ಟ್ ಹೊಲಗಳಿಗೆ, ಆಲ್ರೆಡಿ ಭೂ ಮಲಿನದಲ್ಲಿ ಹೇಳ್ಯದ, ಹೊಲಗಳಿಗೆ ರಾಸಾಯನಿಕ ಗೊಬ್ಬರವನ್ನ ಬಳಕೆ ಮಾಡೋದನ್ನ ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ಬೇಕು. ಬೇಡ, ಸಾವಯವ ಗೊಬ್ಬರವನ್ನ ಹಾಕಿ ಅಂತ. ಯಾಕಂದ್ರೆ ಅಲ್ಲಿಂದ ನೀರು ಮಳೆ ಆದಾಗ ಹರಿದುಕೊಂಡು ಅದೆಲ್ಲ ಗೊಬ್ಬರಾಂಶ ಭೂಮಿಯಲ್ಲಿ ಇದ್ದಿದ್ದು ಹೊಡೆದಂತ ಎಣ್ಣೆ ಅಂಶ ಎಲ್ಲ ಹರಿದುಕೊಂಡು ನೀರಿನ ಮೂಲಗಳಿಗೆ ಹೋಗ್ತದೆ.
ಅಲ್ಲೇ ನೀರಿನಲ್ಲಿ ಜಲಚರಗಳು ಇರ್ತಾವ, ಪ್ರಾಣಿಗಳು ವಾಸ ಮಾಡ್ತಾ ಇರ್ತಾವ. ಆ ಪ್ರಾಣಿಗಳು ಆ ವಿಷಯಾಂಶವನ್ನ ಏನಪ್ಪಾ ಅಂದ್ರೆ ತಮ್ಮ ದೇಹವನ್ನ ಸೇರಿಸ್ತದ, ಹೋಗ್ಬಿಡ್ತಾವ ಆ ದೇಹಕ್ಕೆ. ಆ ದೇಹಕ್ಕೆ ಹೋದಂತ ವಿಷಯಾಂಶ ನಮ್ಮ ದೇಹಕ್ಕೆ ಬರ್ತದ ಆಹಾರ ಸರಪಳಿಗಳ ಮೂಲಕ. ಅದಕ್ಕೋಸ್ಕರ ನಾವು ಏನಪ್ಪಾ ಅಂತ ನೋಡ್ರೆ ಅಲ್ಲಿರುವಂತ ಪ್ರಾಣಿಗಳನ್ನು ಸೇವಿಸ್ತೀವಿ, ನೀರಲ್ಲಿರುವಂತ ಪ್ರಾಣಿಗಳನ್ನು. ಆಹಾರ ಯಾವ ದೇಹ ಸೇರ್ತದ, ವಿಷಯಾಂಶ ನಮ್ಮ ದೇಹವನ್ನು ಸೇರ್ತದೆ. ಈಗ ಆಹಾರ ಸರಪಳಿ ಏನಪ್ಪಾ ಅಂತಂದ್ರೆ ಇಂದ ಏನಪ್ಪಾ ಅಂದ್ರೆ ನಮಗೆ ನಾವು ಹಾಕಿದ್ದು ನಮಗ ಬರ್ತದ ವಾಪಸ್, ಮಾಡಿದ್ದನ್ನು ಮಾರಾಯ ಅಂತೇಳಿ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಾವು ನೀರಿನ ಮೂಲಗಳನ್ನ ಮಲಿನ ಮಾಡದಂತೆ ನೋಡ್ಕೋಬೇಕು. ಜೊತೆಗೆ ಸರ್ಕಾರ ಮಾಡಿದಂತ ಕಾಯ್ದೆ ಕಾನೂನುಗಳನ್ನು 1974ರಲ್ಲಿ ಮತ್ತು 1986ರಲ್ಲಿ ಮಾಡಿದಂತಹ ಕಾಯ್ದೆಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಕಟ್ಟುನಿಟ್ಟಾಗಿ ಪಾಲಿಸೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನೀರಿನ ಮೂಲಗಳು ಮಲಿನವಾಗುವುದು ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗ್ತವ. ಜೊತೆಗೆ ನಾವು ಪ್ರತಿಜ್ಞೆ ಮಾಡೋಣ, ನೀರಿನ ಮೂಲಗಳನ್ನ ಮಲಿನ ಮಾಡಲ್ಲ, ಅಲ್ಲಿ ಕಸವನ್ನ ಎಸೆಯಂಗಿಲ್ಲ ಅಂತ ಪ್ರತಿಜ್ಞೆವನ್ನ ಮಾಡಬೇಕು. ಜೊತೆಗೆ ಒಬ್ಬ ಮನುಷ್ಯನಿಗೆ ನೀರು ಒಂದ್ ದಿನಕ್ಕೆ 50 ಲೀಟರ್ ಬೇಕು. ಒಬ್ಬ ಮನುಷ್ಯನಿಗೆ ಎಲ್ಲಾ ಕೆಲಸಕ್ಕೆ ಹಿಡ್ಕೊಂಡಿದ್ದು ಈ 50 ಲೀಟರ್ ಬೇಕಾದಂತ ನೀರನ್ನ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಬೇಕಾದ್ರೆ ಬಳಸ್ತಾ ಇದ್ರೆ ಬಳಸಿ, ಆದ್ರೆ ಹೆಚ್ಚಿಗೆ ಬಳಕೆ ಮಾಡಕ್ ಹೋಗ್ಬೇಡಿ. ಎಲ್ಲ ಹಿಡ್ಕೊಂಡಿದ್ದು ನಿಮ್ಮ ಆಹಾರ ತಯಾರಿಕೆ ಹಿಡಿದುಕೊಂಡು, ನಿಮ್ಮ ಬಟ್ಟೆ ತೊಳೆಯಲು ಹಿಡಿದುಕೊಂಡು, ಮುಂಜಾನೆ ಕ್ರಿಯಾವಿಧಿಗಳಿಗೆ ಹಿಡಿದುಕೊಂಡು ಬೇಕಾದಂತ ನೀರಿನ ಪ್ರಮಾಣ ಕೇವಲ 50 ಲೀಟರ್. ಇದಕ್ಕಿಂತ ಹೆಚ್ಚಿಗೆ ಬಳಕೆ ಮಾಡೋದನ್ನ ಮಾಡ್ತಾ ಇದ್ರೆ ನಿಲ್ಲಿಸ್ಬೇಕು. ನೆಕ್ಸ್ಟ್ ನೀರನ್ನ ಮರುಬಳಕೆ ಮಾಡಬೇಕು, ಮಳೆಯ ನೀರನ್ನ ಸಂರಕ್ಷಿಸಬೇಕು. ಒಂದು ದೊಡ್ಡದಾದ ಟ್ಯಾಂಕ್ ಮಾಡಿದ್ರೆ ನಿಮ್ಮ ಮನೆ ಹತ್ರ ಮಳೆ ನೀರನ್ನ ಎಲ್ಲ ಅಲ್ಲೇ ಸಂಗ್ರಹಿಸಬಹುದು. ಅದನ್ನ ಏನಪ್ಪಾ ಅಂದ್ರೆ ಶುಚಿಗೊಳಿಸಿಕೊಂಡು ಬಳಸಬಹುದು. ಜೊತೆಗೆ ಏನಪ್ಪಾ ಅಂತಂದ್ರೆ ನೀರು ಎಲ್ಲೇ ನೀರಿನ ಮೂಲಗಳಿಗೆ ಬಿಡಕ್ಕಿಂತ ಮುಂಚೆ ಕೈಗಾರಿಕೆಯಿಂದ ಬರ್ತಾವ, ನಾವು ಚರಂಡಿ ನೀರು ಬರ್ತಾವ, ಹರಿತಾ ಇರ್ತವೆ ಚರಂಡಿ. ಆ ನೀರನ್ನ ನಾವು ನೀರಿನ ಮೂಲಗಳಿಗೆ ಬಿಡೋಕ್ಕಿಂತ ಮುಂಚೆ ಅವನು ಶುಚಿಗೊಳಿಸಿ ಬಿಡಬೇಕು. ಶುಚಿಗೊಳಿಸಿ ಸ್ವಚ್ಛಗೊಳಿಸಿ ಏನಪ್ಪಾ ಅಂದ್ರೆ ಅಲ್ಲಿ ಕಳಿಸಿದಪ್ಪ ಅಂದ್ರೆ ಅಲ್ಲಿ ಪ್ರಾಣಿಗಳನ್ನು ಸಾಯಂಗಿಲ್ಲ ನೀರಲ್ಲಿರುವಂತವು. ಜೊತೆಗೆ ನೀರು ಸಹಿತ ಏನಪ್ಪಾ ಅಂದ್ರೆ ಮಲಿನಗೊಳ್ಳಂಗಿಲ್ಲ. ಜೊತೆಗೆ ಫಿಲ್ಟರ್ ಮಾಡ್ತಾರೆ ನೀರನ್ನು, ಫಿಲ್ಟರ್. ಆ ರೀತಿ ಫಿಲ್ಟರ್ ಮಾಡೋದನ್ನ ನಾವು ಕಲಿಬೇಕು, ಫಿಲ್ಟರ್ ಗೊಳಿಸ್ಕೋಬೇಕು ಮಳೆಯ ನೀರನ್ನು. ಫಿಲ್ಟರ್ ಗೊಳಿಸಿ ಆ ನೀರಿನಲ್ಲಿ ಒಂದು ಅನಿಲವನ್ನು ಹಾಸ್ತಾರೆ ಫಿಲ್ಟರ್ ಆದ ನಂತರ. ಯಾವ ಅನಿಲ ಅದು? ನೀರಿನಲ್ಲಿ ಸೂಕ್ಷ್ಮ ಜೀವಿಗಳನ್ನು ಸಾಯಿಸಕ್ಕೆ ಒಂದು ಅನಿಲವನ್ನು ಹಾಸ್ತಾರೆ, ಗೊತ್ತಿಲ್ಲ? ಸಿಟಿಯಾಗಿದ್ರೆ ಗೊತ್ತಾಗ್ತದೆ, ಸಿಟಿಯಲ್ಲಿ ಕಂಪಲ್ಸರಿ ಹಾಕ್ತಾರೆ ಕ್ಲೋರಿನ್ ಅನಿಲ. ಈ ಕ್ಲೋರಿನ್ ಅನಿಲವನ್ನು ಹಾಸೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನೀರಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು